ಬಾರ್ದಾಗಿತ್ತು. ರಾಯರನ್ನ ನಾನು ಬೇರೆ ಕೇಳಬೇಕಾಗಿತ್ತು. ಇವೆಲ್ಲ ಸೆಕೆಂಡ್ಸು. ಮನೆ ಕೇಳದೆ, ಮಡದಿ ಕೇಳದೆ, ಮಕ್ಕಳನ್ನು ಕೇಳದೆ, ಬಂಗಾರ ಕೇಳದೆ, ಇವೆಲ್ಲವೂ ದುಃಖ ಕೊಡುತ್ತೆ ಹೊರತು ನಾನು ರಾಯರಲ್ಲಿ ಕೇಳಬೇಕಾಗಿದ್ದು ಸುಖವಾಗಿ ದುಃಖವಿಲ್ಲದೆ ಇರಬೇಕು ಅಂತ ಕೇಳಬೇಕಾಗಿತ್ತು. ನಾನು ಕೇಳಲಿಲ್ಲ ಅಂತ ರಾಯರು ಅವನಿಗೆ ತೋರಿಸಿಕೊಡ್ತಾರೆ. ಕೊನೆಗೆ ನನಗೆ ರಾಯರೇ ನೆಮ್ಮದಿ ಕೊಡ್ರಿ ಅಂತ ಕೇಳೋದಿಲ್ಲ. ಅನೇಕರು ಬಂದು ನೆಮ್ಮದಿ ಕೇಳೋದಿಲ್ಲ. 2,000 ಕೋಟಿ ಕೊಡ್ರಿ ಅಂತ ಕೇಳ್ತಾರೆ. ರಾಯರು ಕೊಟ್ಟು ಕಳಿಸ್ತಾರೆ. 2,000 ಕೋಟಿ ತಗೊಂಡು ಹೋಗ್ತಾನೆ. ಮನೆ ತುಂಬ ನಾಯಿ ಕಟ್ಕೋತಾನೆ, CC ಕ್ಯಾಮ್ರಾ ಹಾಕೋತಾನೆ, ಸೆಕ್ಯೂರಿಟಿ ಗಾರ್ಡ್ ಹಾಕೋತಾನೆ. ಬಟ್ ಒಳಗಡೆ ನೆಮ್ಮದಿ ಇಲ್ಲ. ಹೆಸರು ಮನೆಗೆ ಶಾಂತಿ ನಿವಾಸ, ಹೆಂಡತಿ ಶಾಂತಿ, ಆದರೆ ಮನೆಯಲ್ಲಿ ಎಲ್ಲ ಅಶಾಂತಿ. ಹಾಗಾಗಿ ರಾಯರ ಬಳಿಯಲ್ಲಿ ನಾವು ಕೇಳಬೇಕಾದದ್ದು, ರಾಯರನ್ನು ಮುಖ್ಯವಾಗಿ ನಾವು ಕೇಳಬೇಕಾದದ್ದು, ರಾಯರೇ ನಮಗೆ ನೆಮ್ಮದಿ. ಯಾವತ್ತೂ ಕೂಡ ಜೀವನದಲ್ಲಿ ನೆಮ್ಮದಿ ದುಡ್ಡಿನಿಂದ ನೆಮ್ಮದಿ ಅಲ್ಲ, ಹೆಂಡತಿ ಮಕ್ಕಳಿಂದಲ್ಲ, ದೇಹದಲ್ಲಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಿ ಅಂತ ಕೇಳಿದಾಗ ರಾಯರು ಖಂಡಿತವಾಗಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಭಾಟವಾದೀನ್ ದತ್ವಾ ಶರೀರ